ಕರ್ನಾಟಕದ ಚರಿತ್ರೆಯಲ್ಲಿ ಕುಮ್ಮಟದುರ್ಗಕ್ಕೆ ರೋಚಕವಾದ ಇತಿಹಾಸವಿದೆ. ಕುಮ್ಮಟದುರ್ಗ ಎಂದ ತಕ್ಷಣ ನೆನಪಿಗೆ ಬರುವ ಧೀಮಂತ ವ್ಯಕ್ತಿ ಅಂದರೆ ಅದು ಗಂಡುಗಲಿ ಕುಮಾರರಾಮ. ಕನ್ನಡ ಜನಮಾನಸದಲ್ಲಿ ರಾಮಸ್ವಾಮಿ ಎಂದೇ ಜನಮಾತಾಗಿರುವ ಕುಮಾರರಾಮನ ಶೌರ್ಯ, ಸಾಹಸ, ನಾಡ ಪ್ರೇಮ ಮತ್ತು ವಿರೋಚಿತ ಹೋರಾಟಕ್ಕೆ ಕುಮ್ಮಟದುರ್ಗ ಸಾಕ್ಷಿಯಾಗಿದೆ. ದೆಹಲಿ ಸುಲ್ತಾನರು 14ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದರು. ಅವರ ದಾಳಿಯನ್ನು ಎದುರಿಸಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡ ರಾಜ್ಯವೆಂದರೆ ಅದು ಕುಮ್ಮಟದುರ್ಗ. ಆದರೆ 1327ರಲ್ಲಿ ದೆಹಲಿ ಸುಲ್ತಾನರಾದ ಮೊಹಮ್ಮದ್ ಬಿನ್ ತುಘಲಕ್ ದಾಳಿಯಿಂದ ಹೋರಾಡುತ್ತಲೇ ವೀರಮರಣ ಹೊಂದಿದನು. ನಾಡ ರಕ್ಷಣೆಗಾಗಿ ಹುತಾತ್ಮನಾದ ಕುಮಾರರಾಮನ ಶೌರ್ಯ, ಸಾಹಸಗಳು ಆತನ ಬಿರುದಿನಂತೆ ಪರನಾರಿ ಸೋದರ ಗುಣಗಳಿಂದಾಗಿ ಕುಮಾರರಾಮ ದಕ್ಷಿಣ ಭಾರತದ ಜನಮನದಲ್ಲಿ ಜೀವಂತವಾಗಿದ್ದಾನೆ. ಕುಮ್ಮಟದುರ್ಗ ಗಿರಿದುರ್ಗವಾಗಿದ್ದು ಅಭೇದ್ಯ ಕೋಟೆಯಾಗಿದೆ. ಬೃಹತ್ ಬಂಡೆಕಲ್ಲುಗಳು ಆಶ್ರಯಿಸಿ ಕಟ್ಟಲಾಗಿದೆ. 3 ಸುತ್ತಿನ ಕೋಟೆ, 3 ಬಾಗಿಲುಗಳನ್ನು ಹೊಂದಿದೆ. ಕೋಟೆಯ ಒಳಭಾಗದಲ್ಲಿ ಅರಮನೆ, ಕುಮಾರರಾಮನ ದೋಣಿ, ವಿಶಿಷ್ಟ ಸ್ಮಾರಕಗಳು, ಬೆಟ್ಟಗಳ ಕಣಿವೆಗಳು ಇಂದಿಗೂ ಗಂಡುಗಲಿ ಕುಮಾರರಾಮನ ಇತಿಹಾಸವನ್ನು ಕೂಗಿ ಹೇಳುತ್ತಿವೆ. ಕುಮಾರರಾಮನ ದೇಶಭಕ್ತಿ, ಧರ್ಮನಿಷ್ಠೆ, ವೀರತೆಗಳ ಸಂಕೇತ. ಈತನ ಬಲಿದಾನವು ಹಿಂದೂ ಸಂಸ್ಕೃತಿ ಮತ್ತು ಕನ್ನಡ ನಾಡಿನ ಶೌರ್ಯದ ಪ್ರತೀಕ. ವಿಶೇಷವಾಗಿ ಭಾರತದ ಚಾರಿತ್ರಿಕ ಇತಿಹಾಸದಲ್ಲಿ ಜನರಿಂದ ಪೂಜೆ ಮತ್ತು ಜಾತ್ರೆಗಳಿಗೆ ಒಳಪಟ್ಟಿರುವ ದೇವರೆಂದೇ ಆರಾಧಿಸಲ್ಪಡುವ ಏಕೈಕ ವ್ಯಕ್ತಿ ಶ್ರೀ ಗಂಡುಗಲಿ ಕುಮಾರರಾಮ.